ಒಂದೆಡೆ ತೇವಾಂಶ ಹೆಚ್ಚಳ, ಮತ್ತೊಂದೆಡೆ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ. ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದೆ ನೂರಾರು ಎಕರೆ ಈರುಳ್ಳಿ ಹಾಳು. ಕಟಾವು ಮಾಡುವಷ್ಟು ಬೆಲೆ ಸಿಗ್ತಾ ಇಲ್ಲ ಎಂದು ರೈತರ ಗೋಳು. ಕೊಪ್ಪಳ ಜಿಲ್ಲೆಯಲ್ಲಿ ಈರುಳ್ಳಿ ಬೆಳೆದವರ ಗೋಳು. ಅಧಿಕ ತೇವಾಂಶದಿಂದ ಜಮೀನಿನಲ್ಲೇ ಕೊಳೆತು ಹೋಗ್ತಾ ಇದೆ ಈರುಳ್ಳಿ. ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ ಈರುಳ್ಳಿಗೆ 400 ರಿಂದ 500 ರೂಪಾಯಿ ಬೆಲೆ. ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನೋಡಿ, ಈರುಳ್ಳಿನ ಕಷ್ಟಪಟ್ಟು ಬೆಳೆದಿದ್ದಾರೆ, ಆದರೆ ಮಾರುಕಟ್ಟೆಯಲ್ಲಿ ಬೆಲೆಯೇ ಇಲ್ಲದಂಥ ಪರಿಸ್ಥಿತಿ. ಹಾಗಾಗಿ ರೈತರು ಗೋಳಾಡ್ತಾ ಇದ್ದಾರೆ. ಅಧಿಕ ತೇವಾಂಶದಿಂದ ಜಮೀನಿನಲ್ಲೇ ಕೊಳ್ತು ಹೋಗ್ತಾ ಇದೆ ಈರುಳ್ಳಿ. ಹಂಗೂ ಹಿಂಗೂ ಏನೋ ಮಾಡಿದ್ರು ಮಾರುಕಟ್ಟೆಯಲ್ಲಿ ಬೆಲೆನೇ ಇಲ್ಲ. ಹಾಗಾಗಿ ನೂರಾರು ಎಕರೆಯಲ್ಲಿ ಬೆಳೆದಿರುವಂಥ ಈರುಳ್ಳಿ ಎಲ್ಲವೂ ಕೂಡ ಇದೀಗ ನಾಶ ಆಗ್ತಾಗಿದೆ. ಈ ಮಳೆ ಆಗೈತೇನ್ರಿ? ಲಾಸ್ಟ್ ಯಾವಾಗ ಐತ್ರಿ ಮಳೆ? ಈಗ ಮತ್ತೆ ಮಳೆ ಆಗೈತೆ ಸರ್. ಮೊನ್ನೆ ಈ ಕಡೆ ಆಗಿಲ್ಲ, ಆ ಕಡೆ ಬಾಜು ಸ್ವಲ್ಪ ಅಂದಾಜಿಗೆ ನಿಮ್ಮ ಊರಾಗ ಎಷ್ಟು 100 ಎಕರೆ ಬೆಳೆದಿರ್ಬೋದು ನಿಮಗೆ ಗೊತ್ತಿರಂಗೆ ಅಂದಾಜು? ಇನ್ನು ಇದಕ್ಕೆ ಸಂಬಂಧಪಟ್ಟಂತೆಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಲ್ಲಿನವರನ್ನು ಮಾತಾಡಿಸಿದ್ದಾರೆ. ಏನು ಹೇಳ್ತಾರೆ ಕೇಳೋಣ ಬನ್ನಿ. ಇಷ್ಟು ದಿನ ಗ್ರಾಹಕರು ಈರುಳ್ಳಿಯನ್ನು ಖರೀದಿ ಮಾಡಬೇಕಂದ್ರೆ ಕಣ್ಣೀರು ಹಾಕ್ತಾ ಇದ್ರು. ಅತಿ ಹೆಚ್ಚು ಈರುಳ್ಳಿ ಬೆಲೆ ಇರ್ತಿತ್ತು. ಆ ಕಾರಣಕ್ಕಾಗಿ ಗ್ರಾಹಕರು ಪರದಾಡ್ತಾ ಇದ್ರು. ಆದರೆ ಇದೀಗ ಈರುಳ್ಳಿ ಏನಂದರೆ ಬೆಲೆ ಗಗನಕ್ಕೆ ಹೋಗೋ ಬದಲು ಪಾತಾಳಕ್ಕೆ ಕುಸಿಯುತ್ತದೆ. ಇದರಿಂದ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಕೇವಲ 1 ಕ್ವಿಂಟಲ್ಗೆ 500 ರೂಪಾಯಿ, ಅಂದರೆ ಕೆಜಿಗೆ 5 ರೂಪಾಯಿ ಕೂಡ ಸಿಗ್ತಾ ಇಲ್ಲ. ಇದರಿಂದ ಸ್ವತಃ ಈರುಳ್ಳಿ ಬೆಳೆಗಾರರು ಬೆಳೆಯನ್ನು ಜಮೀನಲ್ಲಿ ಕೊಳಿಸುವಂಥ ಕೆಲಸ ಆಗ್ತಿರುವಂಥದ್ದು. ಈ ಬಗ್ಗೆ ಮಾತಾಡಲು ರೈತ ಇದ್ರೆ ಮಾತಾಡ್ಸೋಣ, ಏನೇನು ಸಮಸ್ಯೆ ಆಗಿರೋದು ಅಂತೇಳಿ. ಈಗೆಲ್ಲ ಸರ್ ತಾವೆಂದರೆ ಬೆಳೆಯನ್ನು ಬೆಳೆದಿರುವಂಥದ್ದು, ಈರುಳ್ಳಿ ಬೆಳೆಗೆ ಸಂಪೂರ್ಣವಾಗಿ ಬೆಲೆ ಇಲ್ಲ, ಪಾತಾಳಕ್ಕೆ ಕುಸಿದೆ, ಏನೇನು ಸಮಸ್ಯೆ ಆಗಿರೋದಂಥದ್ದು ನೋಡ್ರಿ. ಈಗ ಈ ಕೆಜಿ ಮಾರ್ಕೆಟ್ನಲ್ಲಿ ಕೆಜಿ 2 ರೂಪಾಯಿ 3 ರೂಪಾಯಿ ಕೇಳ್ತಾರೆ. ಈಗ ಏನಾರು ಇನ್ನು ಕಿತ್ತೇನಾರ ನಾವು ಮಾರ್ಕೆಟಿಗೆ ತೊಗೊಂಡ್ರೆ ಇದು ನಾವು ಕಿತ್ತಿದ್ದು ಮೈಮೆ ಬಸ್ತಾ, ಹಾಗಾಗಿ ನಾವು ಹೊಲದಲ್ಲೇ ಬಿಟ್ಟಿದ್ವಿ. ಈಗ ಏನು ಮಾಡ್ಬೇಕು? ಸರ್ಕಾರಕ್ಕೆ ಬೆಂಬಲ ಬೆಲೆ ಮಾಡ್ಬೇಕು, ಉಳ್ಳಾಗಡ್ಡಿಗೆ ಬೆಂಬಲ ಬೆಲೆ ಮಾಡ್ಬೇಕು. ನೆಕ್ಸ್ಟ್ ನೋಡ್ಬೇಕು, ಎಲ್ಲ ಜಿಲ್ಲಾಕ್ಕೂ ಜಾಸ್ತಿ ನೆರೆ ಪರಿಹಾರ ಅಂತ ಕೊಟ್ರೆ. ಆದರೆ ಕೊಪ್ಪಳ ಜಿಲ್ಲೆಗೆ ಇವತ್ತಿನವರೆಗೂ 1 ರೂಪಾಯಿ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಆದರೆ ಇಲ್ಲಿನ ಕ್ಷೇತ್ರದ ಆರ್ಥಿಕ ಸಲಹೆಗಾರರು ಅದ್ರ ಬಗ್ಗೆ ಇವತ್ತಿನವರೆಗೂ ಧ್ವನಿ ಎತ್ತಿಲ್ಲ. ರೈತರ ಬಗ್ಗೆ ಎಲ್ಲೋ ಬರ್ತಾರೆ ಹೋಗ್ತಾರೆ. ನಾವೇನು ಹೇಳ್ತೀವಿ, ಇಲ್ಲಿಂದ ಜನ ತಮಗೆ ಮತದಾನ ಕೊಟ್ಟು ಇದು ಮಾಡ್ಯಾರ. ಮತ್ತು CM ಆರ್ಥಿಕ ಸಲಹೆಗಾರರ ಇವತ್ತು ಅವರೇ ಕ್ಷೇತ್ರದಲ್ಲಿ ಅವ್ರ ಊರು ಬಾಜಿನ ನಮ್ಮದು. ಈಗ ಅವ್ರು ಏನು ಮಾಡ್ಬೇಕು, ಇಲ್ಲಿ ರೈತರ ಕಷ್ಟ ಇವತ್ತು CM ಅವ್ರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ಬೇಕು. ಈ ಎಲ್ಲ ಜಿಲ್ಲೆಗೂ ಇವತ್ತು ಗದಗ ಜಿಲ್ಲಾ, ಆಮೇಲೆ ಕಲಘಟಗಿ, ಧಾರವಾಡ ಜಿಲ್ಲೆ ಎಲ್ಲ ನೆರೆ ಪರಿಹಾರ ಬಿಡುಗಡೆ ಮಾಡ್ಯಾರ. ಆದರೆ ಕೊಪ್ಪಳ ಜಿಲ್ಲೆಗೆ ಇವತ್ತಿನಾದ್ರೂ 1 ನಯ ಪೈಸೆ ದುಡ್ಡು ಬಂದಿಲ್ಲ. ಈಗ ಏನಾಗಿದೆ, ಈ ದೇಶದ ಬೆನ್ನೆಲುಬು ರೈತ ಅಂತಾನೆ. ಈ ದೇಶದ ಬೆನ್ನೆಲುಬು ಭಾಷಣ ಮಾಡೋಕ್ಕಷ್ಟೇ ಸೀಮಿತ ಆಗಿದ್ದೀವಿ. ಒಂದು ದೊಡ್ಡ ವೇದಿಕೆ ಮ್ಯಾಗ ವೇದಿಕೆ ಸ್ಟಾರ್ಟ್ ಮಾಡಿದ್ಬಿಟ್ಲೆ ರೈತ ಭಕ್ತಿ ಸಾಂಗ್ ಹಚ್ಚಿ ರೈತರ ಬಗ್ಗೆ 2 ಮಾತು ಮಾತಾಡಿ ಮುಗಿತಿ. ಅಲ್ಲಿ ಮಾತಾಡೋದಲ್ಲ. ಇವತ್ತು ಇಲ್ಲಿ ಕಷ್ಟ ಕದೀವಲ್ಲ, ಇಲ್ಲಿ ಸ್ಪಂದನೆ ಮಾಡಿದ್ರೆ ಅದು ಒಂದು ಸರ್ಕಾರ ಒಳ್ಳೆಯ ಸರ್ಕಾರ ಅಂತ ನಾವು ಹೇಳ್ತಿದ್ವಿ. ಅದಕ್ಕೆ ಸರ್ಕಾರ ಎಚ್ಚೆತ್ಕೊಂಡು ಏನು ನಾವು ಈರುಳ್ಳಿ ಬೆಳೀತಕ್ಕಂಥ ರೈತರಿಗೆ ಒಂದು ಬೆಂಬಲ ಬೆಲೆ ಕೊಡ್ಬೇಕಂತ ನಾವು ಆಗ್ರಹ ಮಾಡ್ತೀವಿ. ಅದ್ರ ಜೊತೆಗೆ ಇನ್ನೊಬ್ಬರು ರೈತರದ್ದು ಮಾತಾಡೋಣ. ಈಗ ಸರ್ ತಾವೇನಂತಂದರೆ ಈರುಳ್ಳಿಯನ್ನು ಬೆಳೆದಿದ್ದೀರಿ, ಯಾಕೆ ಕಾರಣಕ್ಕಾಗಿ ಕಟಾವು ಮಾಡ್ತಾ ಇಲ್ಲ? ಆಮೇಲೆ ಎಷ್ಟು ಎಕರೆ ಬೆಳೆದಿರಿ ತಮ್ಮ ಈ ಗ್ರಾಮದಲ್ಲಿ ಅಥವಾ ತಮ್ಮ ತಾಲೂಕಿನ ಎಷ್ಟು ಎಕರೆ ಈರುಳ್ಳಿನ ಬೆಳೆದಿರಿ? ಏನು ಸಮಸ್ಯೆ ಪ್ರಮುಖವಾಗಿ? ಸರ್, ನಮ್ಮ ತಾಲೂಕಿನಿಂದಲ್ಲ ಸರ್, ನಮ್ಮೂರಲ್ಲೇ 500 ರಿಂದ 600 ಎಕರೆ ಬೆಳೆದೀವಿ ಸರ್. ನಾವು ಬೆಳೆದೀವಿ ಸರ್. ಈಗ ಕಿತ್ರನ ಮೈ ಮೇಲೆ ಸರ್, ಇದು ಒಂದು ಹಾಳಿಗೆ 400 ರೂಪಾಯಿ. ಬರೀ ಕೀಳಕ್ಕೆ ಒಂದು ಹಾಳಿಗೆ 400 ರೂಪಾಯಿ ಸರ್. ಒಂದು ಪೀಸಿಗೆ ಖರ್ಚು ನಮ್ಗೆ ಹೆಚ್ಚು ತುಂಬಕ್ಕಂದ್ರೆ 500 ಬರ್ತದೆ ಸರ್. ಅಲ್ಲಿ ಮಾರ್ಕೆಟಿಂಗ್ ಸರ 300 400 ಸರ್. ನಾವೇನೋ ಕೈಲಿ 200 ರೂಪಾಯಿ ಬರೀ ಕೈಲಿ ಹಾಕ್ಬೇಕಾಗತ್ತೆ ಸರ್. ಹಾಗಾಗಿ ಏನು ಸರ, ಇದಕ್ಕೆ ಈ ರೈತರಿಗೆ ರೇಟ್ ಸಿಗಲಿಲ್ಲ ಅಂದ್ರೆ ಎಕರೆಗೆ 50 ಸಾವಿರ ಖರ್ಚು ಮಾಡಿ ಸರ್, ಸಾಲ ಮಾಡಿ ಸರ. ಈಗ ರೇಟ್ಸ್ ಇಲ್ಲ, ಏನಿಲ್ಲ ಅಂದ್ರೆ ಸರ್ ರೈತರು ಎಲ್ಲಿಂದ ಕಟ್ಬೇಕು ಸರ್? ರೊಕ್ಕನ ಕಟ್ಟೋಕ್ಕಾಗಲ್ಲ ಸರ. ಹಾಗಾಗಿ ಈಗ ರೇಟ್ ಸಿಗಲಿಲ್ಲ ಅಂದ್ರೆ ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಗ್ಯಾರಂಟಿ. ಭಾಳ ಸಮಸ್ಯೆ ಇದೆ ಸರ್, ಭಾಳ ಸಮಸ್ಯೆ ಸರ. ನಮ್ಮೂರಲ್ಲಿ ಆಲ್ಮೋಸ್ಟ್ ಎಲ್ಲರೂ ನಾನು ಎಷ್ಟು ಸರ್ 8 ಎಕರೆ ಹಾಕಿನಿ ಸರ್. ಒಂದು ಎಕರೆಗೆ 50 ಸಾವಿರ ಖರ್ಚು ಮಾಡೀನಿ ಸರ್. 4 ಲಕ್ಷ ರೂಪಾಯಿ ಖರ್ಚು ಸರ್. 4 ಲಕ್ಷ ರೂಪಾಯಿದಾಗ 1 ಲಕ್ಷ ರೂಪಾಯಿ ನನ್ನ ಒಳಗಡೆ ಆಗಲ್ಲ ಸರ್. ಇನ್ನೂ 3 ಲಕ್ಷ ರೂಪಾಯಿ ಎಲ್ಲಿಂದ ಕೊಳ್ಳೆ ಸರ್? ನಮಗೇನು ಜಾಬ್ ಆಯ್ತಾ ಸರ್? ಗೌರ್ಮೆಂಟ್ ಜಾಬ್ ಇದಾ? ಹೊಲದಲ್ಲೇ ತೆಗಿಬೇಕು, ಹೊಲದಲ್ಲೇ ಬೆಳಿಬೇಕು ಸರ್ ನಾವು. ಹಾಗಾಗಿ ಸರ್ಕಾರ ಕೇಳೋದು ಇಷ್ಟ ಸರ್, ನಾನು ಬೆಂಬಲ ಬೆಲೆ ಕೊಡಿ ಸರ. ಬೆಂಬಲ ಬೆಲೆ ಕೊಡಲಿಲ್ಲ ಅಂದ್ರೆ ಬೆಳಗಾವಿ ಅಷ್ಟೇ ಅಲ್ಲ, ಇಡೀ ರಾಜ್ಯಾಂತ ಸ್ಟ್ರೈಕ್ ಮಾಡಿ ನಿಮ್ಗೆ ಒಳ್ಳೆ ಸ್ಥಾನ ಕೊಟ್ಟಿವಲ್ಲ, ಆ ಸ್ಥಾನವನ್ನು ಉಳಿಸ್ಕೊಡ್ರಿ, ಒಳ್ಳೆ ಬೆಂಬಲ ಬೆಲೆಯನ್ನು ಕೊಡ್ರಿ ಅಂತ ತಮ್ಮಲ್ಲಿ ವಿನಂತಿ. ಇಷ್ಟು ಅಂದರೆ ರೈತರ ಮಾತಾಗಿರೋದು. ಒಟ್ಟಾರೆ ಅಂತಂದರೆ ನಮಗೆ ಬೆಂಬಲ ಬೆಲೆ ಕೊಡಬೇಕು. ಇಲ್ವಾದಲ್ಲಿ ಖಂಡಿತಲೂ ಕೂಡ ನಾವು ಈರುಳ್ಳಿ ಬೆಳೆಗಾರರು ಭಾಳ ಸಂಕಷ್ಟಕ್ಕೀಡಾಕಿದ್ವಿ. ಒಂದು ವೇಳೆ ನೀವೇನು ಬೆಂಬಲ ಬೆಲೆ ಕೊಡದಿದ್ದರೆ ಬೆಳಗಾವಿಯಲ್ಲಿ ಯಾವ ರೀತಿ ಪ್ರತಿಭಟನೆ ಆಗ್ತದೆ ಅದೇ ರೀತಿ ಕೂಡ ಕೊಪ್ಪಳದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ರೈತರ ಮಾತಾಗಿರ್ತದ್ದು. ಕ್ಯಾಮರಾ ಪರ್ಸನ್ ಅಂಜನೀಪ್ ಜೊತೆ ನಾಗರಾಜ್, ಟಿವಿ ನ್ಯೂಸ್, ಕೊಪ್ಪಳ.